ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಹರಿಭಕ್ತಿ ಸಾರದ 22ನೆಯ ಪದ್ಯದಲ್ಲಿ ನಾವು ಇದ್ದೇವೆ. ಭಗವಂತನ ಮುಂದೆ ತಮ್ಮ ವಿನಯವನ್ನು ಪ್ರದರ್ಶನ ಮಾಡ್ತಾ, ನೀನು ಕೊಟ್ಟ ಸೌಭಾಗ್ಯದಿಂದಲೇ ಒಂದೆರಡು ನುಡಿಗಳನ್ನು ಆಡ್ತಾ ಇದ್ದೇನೆ ಹೊರತು ನನ್ನಲ್ಲಿ ಆ ರೀತಿಯಾದಂತಹ ಬುದ್ಧಿಯಾಗಲಿ, ಆ ರೀತಿಯಾದಂತಹ ಶಕ್ತಿಯಾಗಲಿ, ನಿನ್ನನ್ನು ಹೊಗಳುವ ಶಕ್ತಿಯಾಗಲಿ ನನ್ನಲ್ಲಿ ಇಲ್ಲ. ಆ ನಿಟ್ಟಿನಲ್ಲಿ ನಿನ್ನ ಅನುಗ್ರಹ, ನಿನ್ನ ರಕ್ಷಣೆ ಸದಾಕಾಲದಲ್ಲಿ ನನಗೆ ಬೇಕು ಅನ್ನುವ ಚಿಂತನೆಯನ್ನು ಕನಕದಾಸರು ಮಾಡ್ತಾ ಇದ್ದಾರೆ. ವೇದಶಾಸ್ತ್ರ ಪುರಾಣ ಪುಣ್ಯದ ಹಾದಿಯನು ನಾನರಿಯೇ ತರ್ಕದ ವಾದದಲ್ಲಿ ಗುರು ಹಿರಿಯರರಿಯದ ಮೂಢಮತಿಯನಗೆ ಆದಿಮೂರುತಿ ನೀನು ನೆರೆ ಕರುಣೋದಯನುರುದಯಾಂಗಣದಿ ಜ್ಞಾನೋದಯವೆನಗಿತ್ತು ರಕ್ಷಿಸೋ ನಮ್ಮ ನನವರತ ನಮ್ಮ ನನವರತ. ವೇದಶಾಸ್ತ್ರಗಳ ಬಗ್ಗೆ ನನಗೆ ಸಂಪೂರ್ಣವಾದ ಜ್ಞಾನ ಇಲ್ಲ, ಅದನ್ನು ತಿಳಿಯುವಂತಹ ಶಕ್ತಿಯೂ ನನ್ನಲ್ಲಿಲ್ಲ, ಅದರ ಹಾದಿಯೇ ನನಗೆ ತಿಳಿದಿಲ್ಲ. ಇನ್ನು ಅವುಗಳ ಬಗ್ಗೆ ತಿಳಿಯಲಿಕ್ಕೆ ಹೇಗೆ ಸಾಧ್ಯ ಇದೆ? ವೇದಶಾಸ್ತ್ರ ಪುರಾಣ ಪುಣ್ಯದ ಹಾದಿಯನು ನಾನರಿಯೆ ತರ್ಕದ ವಾದದಲ್ಲಿ ಗುರು ಹಿರಿಯರರಿಯದ ಮೂಢಮತಿಯನಗೆ. ತರ್ಕದಿಂದಲಾಗಲಿ, ನ್ಯಾಯಶಾಸ್ತ್ರ, ತರ್ಕ ಇವುಗಳಿಂದ ನಾನು ಮಥನ ಮಾಡಿ ನಿನ್ನನ್ನು ತಿಳಿಯುತ್ತೇನೆ ಅಂತಂದರೆ ಅದೂ ಕೂಡ ನನ್ನಲ್ಲಿ ಇಲ್ಲ. ತರ್ಕದ ವಾದದಲ್ಲಿ ಗುರು ಹಿರಿಯರರಿಯದ ಮೂಢಮತಿಯನಗೆ, ವಾದವನ್ನ ಮಾಡಿ ಆದರೂ ನಿನ್ನನ್ನು ತಿಳಿದುಕೊಳ್ತೇನೆ. ಜ್ಞಾನಿಗಳ ಜೊತೆಗೆ, ದೊಡ್ಡವರ ಜೊತೆಗೆ, ಹಿರಿಯರ ಜೊತೆಗೆ, ತಿಳಿದವರ ಜೊತೆಗೆ ನಾನು ವಾದವನ್ನ ಮಾಡಿ ಅನೇಕ ರೀತಿಯಾದ ಯುಕ್ತಿಗಳನ್ನು ಅವರಿಂದ ತಿಳಿದು ಅವುಗಳ ಮೂಲಕವಾಗಿ ನಿನ್ನನ್ನು ತಿಳಿಯುತ್ತೇನೆ ಅಂದರೆ ವಾದ ಮಾಡುವ ಕೌಶಲ್ಯವೂ ನನ್ನಲ್ಲಿ ಇಲ್ಲ. ಸ್ವತಃ ಅಧ್ಯಯನ ಮಾಡುವ ಕೌಶಲ್ಯವೂ ಇಲ್ಲ, ವಾದ ಮಾಡುವ ಕೌಶಲ್ಯವೂ ಇಲ್ಲ. ಅಂತಹ ಮೂಢಮತಿಯಾದಂತಹ ನನಗೆ ನೀನು ಕರುಣೋದಯವನ್ನ ಮಾಡು. ಆದಿಮೂರುತಿ ನೀನು ನೆರೆ ಕರುಣೋದಯವನ್ನು ಹೃದಯಾಂಗಣದಿ, ನನ್ನ ಹೃದಯ ಎನ್ನುವಂತಹ ಅಂಗಣದಲ್ಲಿ ನಿನ್ನ ಕರುಣೆಯ ಉದಯವಾಗಲಿ. ಕರುಣೆ ಇಲ್ಲ ಅಂತಿಲ್ಲ, ಈಗ ಸೂರ್ಯ ಇಲ್ಲ ಅಂತಿಲ್ಲ, ಸೂರ್ಯ ಉದಯ ಆಗಬೇಕು. ಹಾಗೆ ನಿನ್ನ ಕರುಣೆ ಇದೆ, ಆದರೆ ಆ ಕರುಣೆಯನ್ನು ನೀನು ಉದಯ ಮಾಡಬೇಕು, ಆ ಕರುಣೆಯನ್ನು ನೀನು ಉಂಟು ಮಾಡಬೇಕು, ಅದನ್ನು ತೋರಿಸಬೇಕು. ನಿರಂತರದಲ್ಲಿ ನಿನ್ನ ಕರುಣೆ ಇದ್ದದ್ದಕ್ಕಾಗೇನೆ ನಾನು ಬದುಕಿದ್ದೇನೆ, ನಾನು ನುಡಿತಾ ಇದ್ದೇನೆ, ನಾನು ಹಾಡ್ತಾ ಇದ್ದೇನೆ, ಕುಣಿತಾ ಇದ್ದೇನೆ, ಕುಪ್ಪಳಿಸ್ತಾ ಇದ್ದೇನೆ, ನಾನು ಉಣ್ತೇನೆ, ತಿಂತೇನೆ, ಮಲಗ್ತೇನೆ, ಏಳ್ತೇನೆ, ನಡೀತೇನೆ, ಆಟವಾಡ್ತೇನೆ, ನುಡಿತೇನೆ. ಇದೆಲ್ಲವೂ ಕೂಡ ನಿನ್ನ ಅನುಗ್ರಹದಿಂದ. ಆದರೆ ಇಂತಹ ಗ್ರಂಥವನ್ನು ಬರೆಯಬೇಕಾದರೆ ಜ್ಞಾನ ಬೇಕಲ್ಲ, ಆ ಜ್ಞಾನವನ್ನು ಕೊಡುವ ಕರುಣೆ ಅದು ಉದಯವಾಗಲಿ. ಹೃದಯಾಂಗಣದಿ ಮಾಡು. ಯಾಕೆ? ಈ ಹೃದಯ, ಈ ಮನಸ್ಸಿದೆಯಲ್ಲ, ಅತ್ತ ಇತ್ತ ಬಹಳ ಸಂಚಾರ ಮಾಡುತ್ತದೆ. ಅದಕ್ಕಾಗಿ ನಿನ್ನ ಕರುಣೆ ಗಟ್ಟಿಯಾಗಿ ಹೃದಯದ ಅಂಗಣದಲ್ಲಿ ಇದ್ದದ್ದೇ ಆದರೆ ಮನಸ್ಸು ಎಲ್ಲಿಯೂ ಓಡೋದಿಲ್ಲ ಸ್ವಾಮಿ. ಚಿತ್ತವೇಗ ಕವಧಿಲ್ಲ ಹೊತ್ತುಕೊಂಡು ಕಂಡ ಕಡೆಗೆ ಸುತ್ತುತ್ತಿದೆ ತನ್ನ ದಳವ ಕೂಡಿರಂಗಯ್ಯ. ಕರ್ತ ನಿನ್ನ ಪಾದದಡಿಗೆ ಒತ್ತಿ ನೀಡಿದ ನಾಲಬೇಕು. ಹೆತ್ತ ತಾಯಿ ನೀನೇ ಹೆಗಲಲ್ಲೆತ್ತಿಕೊಳ್ಳಬೇಕು. ಅನುದಿನ ಭವಾಬ್ಧಿಯಲ್ಲಿ ಭವತರಂಗರಾಶಿಯಲ್ಲಿ ಮುಳುಗುತಿಹೆ ಕೈ ಪಿಡಿಯೋ. ಚಿತ್ತವೇಗಕ್ಕೆ ಅವಧಿ ಇಲ್ಲ, ಮನಸ್ಸಿನ ವೇಗಕ್ಕೆ ಇದೇ ಪರಿಧಿ, ಇದೇ ಪರಿಮಾಣ, ಇದೇ ಅಂತ ಇಲ್ಲ. ಎಲ್ಲಿ ಬೇಕೋ ಅಲ್ಲಿ ಕರೆದುಕೊಂಡು ಹೋಗ್ತದೆ. ಅದಕ್ಕಾಗಿ ನಿನ್ನ ಕರುಣೆ ಅನ್ನುವುದನ್ನು
ನನ್ನ ಹೃದಯಾಂಗಣದಲ್ಲಿ ಮಾಡಿ ಜ್ಞಾನೋದಯವೆನಗಿತ್ತು. ಎರಡೂ ಕಡೆಗಳಲ್ಲಿ ಉದಯ ಉದಯ ಶಬ್ದವನ್ನು ಇಟ್ಟಿದ್ದಾರೆ ನೋಡಿ. ಇಲ್ಲ ಅಂತ ಇಲ್ಲ, ಅವುಗಳಿದೆ, ಆದರೆ ಅದರ ಉದಯ ನಿನ್ನಿಂದ ಆಗಬೇಕು. ಜ್ಞಾನೋದಯವೆನಗಿತ್ತು ರಕ್ಷಿಸೋ ನಮ್ಮನು ಅನವರತ. ಹೀಗಾಗಿ ಜ್ಞಾನೋದಯವನ್ನು ಹೃದಯದಲ್ಲೇ ಮಾಡು, ನಿನ್ನ ಕರುಣೋದಯವೂ ಹೃದಯದಲ್ಲೇ ಆಗಲಿ. ಯಾಕೆ? ಜ್ಞಾನೋದಯ ಹೃದಯದಲ್ಲಿ ಆದರೆ ಮನಸ್ಸು ಓಡೋದಿಲ್ಲ ಬೇರೆ ಕಡೆಗೆ. ಅದಕ್ಕಾಗಿ ಜ್ಞಾನೋದಯವೆನಗಿತ್ತು ರಕ್ಷಿಸೋ ನಮ್ಮನನವರತ ಅನ್ನುವ ಪ್ರಾರ್ಥನೆಯನ್ನು ಮಾಡಿದ್ದಾರೆ ನೋಡಿ. ಜೀವನದಲ್ಲಿ ನಾವೇನಾದರೂ ಒಂದು ಶಬ್ದದ ಅರ್ಥ ಹೇಳಿದೆವೋ ಅಥವಾ ಒಂದು ಶಬ್ದದ ಅರ್ಥ ತಿಳಿಯಿತೋ, ಸ್ವಲ್ಪ ಏನಾದರೂ ವಿದ್ಯೆ ಬಂದಿತೋ ಅಂದರೆ ಮೆರೆದು ಬಿಡುತ್ತೇವೆ. ಆದರೆ ಕನಕದಾಸರು ನೋಡಿ ಎಂತಹ ಮಹಾನುಭಾವರು. ಭ್ರಷ್ಟ ನೆನೆಸಬೇಡ ಕೃಷ್ಣ ಇಷ್ಟು ಮಾತ್ರ ಬೇಡಿಕೊಂಬೆ, ಶಿಷ್ಟರೊಡನೆ ಇಟ್ಟು ಕಷ್ಟ ಬಿಡಿಸೋ ವಿಷ್ಣುವೇ ಅಂತ ಪ್ರಾರ್ಥನೆ ಮಾಡ್ತಾರೆ. ಅಂದರೆ ಒಂದೆರಡು ಅಕ್ಷರ ಬಂದಿದೆ, ಒಂದೆರಡು ಮತ್ತೆ ಹರಿಕಥಾಮೃತ ಸಾರವನ್ನು ಹರಿಭಕ್ತಿ ಸಾರವನ್ನು ಅವುಗಳ ಅರ್ಥವನ್ನು ನಾನು ಮಾಡಿಕೊಂಡಿದ್ದೇನೆ, ಅವುಗಳ ಪ್ರಶ್ನೋತ್ತರವನ್ನು ತಯಾರು ಮಾಡಿದ್ದೇನೆ, ನನಗೆ ಎಲ್ಲ ರೀತಿಯಾದ ಜ್ಞಾನ ಇದೆ, ನನ್ನನ್ನು ಮೀರಿಸುವವರು ಯಾರೂ ಇಲ್ಲ ಅನ್ನುವ ಬುದ್ಧಿ ಒಂದೆರಡು ಅಕ್ಷರ ಕಲಿತಾಗ ಬರ್ತದೆ. ಆದರೆ ಕನಕದಾಸರಂತಹ ಮಹಾನುಭಾವರು ನೋಡಿ ಎಂತಹ ಮಾತನ್ನು ಆಡ್ತಾರೆ. ವೇದಶಾಸ್ತ್ರ ಪುರಾಣ ಪುಣ್ಯದ ಹಾದಿಯನ್ನು ನಾನರಿಯೇ. ಅವುಗಳ ಹಾದಿಯೇ ಕನಕರಿಗೆ ಗೊತ್ತಿಲ್ಲ ಅಂದರೆ ಇಂತಹ ಗ್ರಂಥದ ರಚನೆ ಕನಕರಿಂದ ಆಗಲಿಕ್ಕೆ ಸಾಧ್ಯ ಇತ್ತ? ಯೋಚನೆ ಮಾಡಿ. ಇಷ್ಟೇ ಅಲ್ಲದೇನೆ ವೇದಶಾಸ್ತ್ರ ಪುರಾಣ ಪುಣ್ಯದ ಹಾದಿಯನ್ನು ನಾನರಿಯೇ ಅಂತಾರೆ. ಅವುಗಳು ಗೊತ್ತಿಲ್ಲದೇನೆ ಮುಂಡಿಗೆಗಳ ರಚನೆ ಕನಕರಿಂದ ಆಗ್ತಾ ಇತ್ತೆ. ರಾಮಧಾನ್ಯ ಚರಿತೆ ಎನ್ನುವಂತಹ ಮಹೋನ್ನತವಾದ ಗ್ರಂಥ, ನಳಚರಿತ್ರೆ ಎನ್ನುವಂತಹ ಗ್ರಂಥ, ಇದೆಲ್ಲವೂ ಕೂಡ ಕನಕರಿಂದ ಆಗಲಿಕ್ಕೆ ಸಾಧ್ಯ ಇತ್ತೆ. ಇವುಗಳ ಜ್ಞಾನ ಇಲ್ಲ ಅಂದರೆ ಅವರಿಗೆ ಇಲ್ಲ ಅಂತ ತಿಳಿಯೋದಲ್ಲ, ನಮಗಿಲ್ಲ ಅಂತ ಅವರು ತೋರಿಸಿಕೊಡ್ತಾ ಇದ್ದಾರೆ. ಕೆಲವು ಮಾತನಾಡ್ತಾ ಹೇಳ್ತೀವಲ್ಲ, ನಿನ್ನಷ್ಟು ಬುದ್ಧಿ ಇಲ್ಲ ಹೇಳೋ ನನಗೆ ಅಂತೇವೆ. ಬುದ್ಧಿ ಇಲ್ಲ ಅಂತ ಅರ್ಥ ಏನು? ನಮಗೆ ಬುದ್ಧಿ ಅದ, ನಿನಗೆ ಬುದ್ಧಿ ಇಲ್ಲ ಅನ್ನುವುದನ್ನು ಹಾಗೆ ಹೇಳ್ತೇವೆ ನಾವು. ಹಾಗೆ ನಮಗೆ ತೋರಿಸಿಕೊಡ್ತಾ ಇದ್ದಾರೆ ಕನಕದಾಸರು ಅಲ್ವಾ. ವೇದಶಾಸ್ತ್ರ ಪುರಾಣ ಪುಣ್ಯದ ಹಾದಿಯನ್ನು ನಾನರಿಯೇ. ಪುರಾಣಗಳ ಹಾದಿ ಗೊತ್ತಿಲ್ಲ ಅಂದ್ರು, ವೇದಗಳ ಹಾದಿ ಗೊತ್ತಿಲ್ಲ ಅಂದ್ರು, ಶಾಸ್ತ್ರದ ಹಾದಿ ಗೊತ್ತಿಲ್ಲ ಅಂದ್ರು. ಹಾಗಾದ್ರೆ ಯಾವ ಹಾದಿ ಗೊತ್ತಿದೆ ಕನಕರಿಗೆ? ಎಲ್ಲ ಪುರಾಣ ಶಾಸ್ತ್ರ ಇತಿಹಾಸಗಳ ದಾರಿ ಒಳ ಮರ್ಮ ಏನಿದೆ ಎಲ್ಲವೂ ಕನಕರಿಗೆ ಗೊತ್ತಿದೆ. ಅದಕ್ಕೆ ನೋಡಿ ಕನಕರಂದಿತ್ತು, ಹರಿಯ ಮಗನ ಶಿರ ಹರಿದನ ತಂದೆಯ ಹಿರಿಯ ಮಗನ ತಮ್ಮನ ಪೀತನ ಭರದಿ ಭಕ್ಷಿಸುವನು ಶಿರದಲ್ಲಿ ನಟಿಸಿದ ವರಕ್ಕಾಗಿ ನೆಲೆಯಾದಿ ಕೇಶವರಾಯಗೆ ಮಂಗಳಂ ಜಯ ಮಂಗಳಂ ಮಂಗಳಂ ಜಯ ಮಂಗಳಂ. ರಥವನಡರಿಸೂರ ಪಥದಲ್ಲಿ ತಿರುಗುವ ಸುತನಿಗೆ ಶಾಪವ ನಿತ್ತವನ ಖತಿಯನು ತಡೆದನ ಸತಿಯ ಜನನಿಸೂತ ಸತಿಯರ ನಾಡಿದ ಚತುರನಿಗೆ ಮಂಗಳಂ ಜಯ ಮಂಗಳಂ ಮಂಗಳಂ ಜಯ ಮಂಗಳಂ. ಏನಿದರ ಅರ್ಥ? ಅಂಧಕನನುಜನ ಕಂದನ ತಂದೆಯ ಕೊಂದನ ಶಿರದಲ್ಲಿ ನಿಂದವನ. ಈ ನುಡಿಯ ಇಡೀ ಅರ್ಥವನ್ನ ನೋಡಿದರೆ ಕೊನೆಗೆ ಬರಬೇಕಾದದ್ದು ಶ್ರೀಕೃಷ್ಣ ಅನ್ನುವ ಅರ್ಥ ಬರಬೇಕು. ಹಾಗೆ ಬಿಡಿಸಬೇಕು ಅಂತ ಹರಿ ಕನಕದಾಸರು ಇಂತಹ ಒಳಾರ್ಥದಲ್ಲಿ ಅನೇಕ ಕೃತಿಗಳನ್ನು ರಚನೆ ಮಾಡಿದಂತಹ ಕನಕರಿಗೆ ವೇದಶಾಸ್ತ್ರ ಪುರಾಣ ಪುಣ್ಯದ ಹಾದಿ ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಏನು? ತರ್ಕದ ವಾದದಲ್ಲಿ ಗುರು ಹಿರಿಯರರಿಯದ ಮೂಢಮತಿಯನಗೆ ಅಂತಾರೆ. ನ್ಯಾಯಶಾಸ್ತ್ರ ತರ್ಕದಲ್ಲಿ ಗೊತ್ತಿಲ್ಲೇನು, ನಾನು ಹೋದರೆ ಹೋದೇನು ಅಂತ ವ್ಯಾಸರಾಜರ ಸಭೆಯ ಮಧ್ಯದಲ್ಲಿ ಹೇಳಿದ ಮಹಾನುಭಾವರು. ಮೋಕ್ಷಕ್ಕೆ ಯಾರು ಹೋಗ್ತೀರಾ ಅಂತ ಕೇಳಿದರೆ ಪುರಂದರರು ಹೋಗ್ತಾರೇನು ಅಂದರೆ ಇಲ್ಲ ಅಂದ್ರು. ವ್ಯಾಸರಾಜರಂತಹ ಮಹಾನುಭಾವರು ಹೋಗ್ತಾರೇನು ಅಂದರೆ ಇಲ್ಲ ಅಂದ್ರು. ಹಾಗಾದ್ರೆ ಯಾರು ಹೋಗ್ತಾರೆ? ನಾನು ಹೋದರೆ ಹೋಗ್ತೇನೆ ಅಂದು ಬಿಟ್ರು. ಅಂದ ಮೇಲೆ ತರ್ಕಶಾಸ್ತ್ರದ ಬಗ್ಗೆ ನಮ್ಮ ತರ್ಕದಿಂದ ದೇವರನ್ನ ತಿಳಿಯಲಿಕ್ಕೆ ಸಾಧ್ಯ ಇಲ್ಲೇನು? ಇಲ್ಲ. ಆದರೂ ಕೂಡ ಆ ತರ್ಕದ ಬಗ್ಗೆ ಜ್ಞಾನ ಇಲ್ಲ ಅಂತ ಮೂಢಮತಿಯನಗೆ ಅಂತಾರಲ್ಲ, ನಾನು ಹೋದರೆ ಹೋದೇನು ಅನ್ನುವ ಮಾರ್ಮಿಕವಾದ ತರ್ಕಬದ್ಧವಾದಂತಹ ಮಾತನ್ನ ಕನಕರು ಆಡ್ತಾರೆ ಅಂದರೆ ಅವರಿಗೆ ತರ್ಕದ ಹಾದಿ ಗೊತ್ತಿಲ್ಲ ಅಂತ ಅರ್ಥವಾ? ವೇದಶಾಸ್ತ್ರ ಪುರಾಣದ ಹಾದಿ ಇಲ್ಲ ಅಂತ ಅರ್ಥವಾ? ಎಲ್ಲದರ ಜ್ಞಾನ ಕನಕರಿಗೆ ಇದೆ.
ನಮಗೆ ಹೇಳ್ತಾ ಇದ್ದಾರೆ ನಿಮ್ಮಲ್ಲಿ ಇಲ್ಲ ಜ್ಞಾನ ಅನ್ನುವುದನ್ನು ಸೂಚ್ಯವಾಗಿ ತಿಳಿಸ್ತಾ ಇದ್ದಾರೆ. ಅದಕ್ಕೆ ನೋಡಿ, ಕೇವಲ ಜ್ಞಾನೋದಯವೆನಗಿತ್ತು ರಕ್ಷಿಸು ಅಂದರೆ ಈ ಗ್ರಂಥ ಮಾಡಲಿಕ್ಕೆ ಜ್ಞಾನ ಕೊಡು ಅನ್ನುವುದಾಗಿ ಅಲ್ಲ, ಅಪರೋಕ್ಷ ಜ್ಞಾನವನ್ನು ಕೊಟ್ಟು ಕಾಪಾಡು ಅನ್ನುವ ಸ್ತೋತ್ರವನ್ನು, ಒಂದು ಪ್ರಾರ್ಥನೆಯನ್ನು ಕನಕದಾಸರು ಮಾಡುತ್ತಾ ಇದ್ದಾರೆ. ವೇದಶಾಸ್ತ್ರಗಳು ಭಗವಂತನ ಮಹಿಮೆಯನ್ನು, ಭಗವಂತನ ಹಿರಿಮೆಯನ್ನು ತಿಳಿಸುವಂತಹ ಗ್ರಂಥಗಳು. ಅವುಗಳನ್ನು ಸರಿಯಾದ ನಿಟ್ಟಿನಲ್ಲಿ ಅರ್ಥ ಮಾಡಿಕೊಳ್ಳುವ ಯೋಗ್ಯತೆ ನನ್ನಲ್ಲಿ ಇಲ್ಲ ಅಂತಾರೆ ಕನಕದಾಸ. ಪುಟ್ಟಿಸಲೇಬೇಡ ಇನ್ನು ಪುಟ್ಟಿಸಿದಕ್ಕೆ ಪಾಲಿಸಿನ್ನು, ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ. ಮತ್ತೊಮ್ಮೆ ನನ್ನನ್ನು ಹುಟ್ಟಿಸಬೇಡ, ಈಗ ಹುಟ್ಟಿಸಿದ್ದೀಯಾ ಅಂದ ಮೇಲೆ ನಿನ್ನ ಜ್ಞಾನವನ್ನು ಕೊಟ್ಟು ಪಾಲನೆ ಮಾಡು. ನೀ ಕರುಣದಿಂದ ಪಾಲಿಸದಿದ್ದರೆ ಇನ್ನು ನಾ ಕಾಣೆ ಮನ್ನಿಸುವರ. ದಾಸರಂತಾರೆ, ನೀನೇ ನನ್ನನ್ನು ಪಾಲನೆ ಮಾಡದೆ ಹೋದರೆ ಇನ್ಯಾರು ನನ್ನನ್ನು ಪಾಲನೆ ಮಾಡುವವರು? ಅದಕ್ಕಾಗಿ ಆ ಭಗವಂತನ ಸಂಪೂರ್ಣವಾದ ಜ್ಞಾನವಾಗಲಿ, ವೇದಶಾಸ್ತ್ರ ಪುರಾಣದ ಸಂಪೂರ್ಣವಾದ ಜ್ಞಾನ ನನಗಿಲ್ಲ ಅನ್ನುವ ಪ್ರಾರ್ಥನೆಯನ್ನು, ಅನ್ನುವ ವಿನಯವನ್ನು ದಾಸರು ತೋರಿಸ್ತಾ ಇದ್ದಾರೆ. 4 ವೇದಗಳು, ವೇದಶಾಸ್ತ್ರ ಪುರಾಣ ಅಂತ ಹೇಳಿದ್ದಾರಲ್ಲ, 4 ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅನ್ನುವ 4 ವೇದಗಳು, ಪುರಾಣ ಜೊತೆಗೆ ಮಹಾಭಾರತ ಅನ್ನುವಂತಹ ಒಂದು ವೇದ, ಅದನ್ನು ಪಂಚಮ ವೇದ ಅಂತ ಕರೆದಿದ್ದಾರೆ. ಬ್ರಹ್ಮಮೀಮಾಂಸಾ ಶಾಸ್ತ್ರ ಇಷ್ಟೇ ಅಲ್ಲದೇನೆ ವೇದಶಾಸ್ತ್ರ, ಬ್ರಹ್ಮಮೀಮಾಂಸಾ ಶಾಸ್ತ್ರ, ವೇದಶಾಸ್ತ್ರ ಪರಂ ನಾಸ್ತಿ. ಪುರಾಣ 18 ಪುರಾಣಗಳು, ಇವುಗಳ ಜ್ಞಾನ ನನ್ನಲ್ಲಿ ಇಲ್ಲ. ಪುರಾಣ ಪುಣ್ಯದ ಹಾದಿಯನ್ನು ನಾನರಿಯೇ. ಇಷ್ಟೇ ಅಲ್ಲದೇನೆ, ಇಷ್ಟೇ ಅಂತ ತಿಳಿಯುವುದಲ್ಲ, ಉಪಪುರಾಣಗಳು ಕೂಡ 18 ಇವೆ. ಮಹಾಪುರಾಣಗಳು 18, ಉಪಪುರಾಣಗಳು 18. ಅವುಗಳ ಜ್ಞಾನ ನನ್ನಲ್ಲಿ ಇಲ್ಲ. ಒಟ್ಟಾಗಿ ವೇದ, ಶಾಸ್ತ್ರ, ಪುರಾಣ, ಬ್ರಹ್ಮಜ್ಞಾನಕ್ಕೆ ಯೋಗ್ಯವಾದಂತಹದ್ದೇನು ಬೇಕೋ ಅದು ನನ್ನಲ್ಲಿ ಇಲ್ಲ ಸ್ವಾಮಿ. ನೋಡಿ ಎಂತಹ ವಿನಯ ಕನಕದಾಸರದು. ಒಂದೆರಡು ನುಡಿಗಳೋ ಒಂದೆರಡು ಅರ್ಥವೋ ಆದರೆ ಮುಗದೇ ಹೋಯಿತು, ಬೃಹಸ್ಪತಿಗಳು ನಾವು ಅಂತ ತಿಳಿದಿರ್ತೇವೆ. ಆದರೆ ಕನಕರ ಒಡಲು ನೋಡಿ, ಇಷ್ಟೆಲ್ಲ ತಿಳಿದಿದ್ದರೂ ಮೂಢಮತಿಯನಗೆ ಅಂತಾರೆ. ನನಗೆ ಬುದ್ಧಿ ಇಲ್ಲ, ತರ್ಕದ ವಾದದಲ್ಲಿ ಗುರು ಹಿರಿಯರಯದ ಮೂಢಮತಿಯನಗೆ. ತರ್ಕಶಾಸ್ತ್ರವನ್ನು ಮುಂದೆ ಇಟ್ಟುಕೊಂಡು ನಾನೇ ಗೆದ್ದೆ, ನಾನೇ ಉತ್ತಮ, ನಾನೇ ಅದನ್ನು ತಿಳಿದುಕೊಂಡೇ ಅಂತ ಮೆರೀತಾ ಇರ್ತಾರಲ್ಲ, ಅವರನ್ನೂ ಎದುರಿಸುವ ಸಾಮರ್ಥ್ಯ ನನ್ನಲ್ಲಿ ಇಲ್ಲ. ಯೋಗ್ಯವಾದಂತಹ ತರ್ಕದ ಅಧ್ಯಯನವನ್ನು ಮಾಡಿ, ನೈಷಾ ತರ್ಕೆ, ಹಾಗೆ ಯೋಗ್ಯವಾದಂತಹ ತರ್ಕದ ಅಧ್ಯಯನವನ್ನು ಮಾಡಿ ಆ ನಿಟ್ಟಿನಲ್ಲಿ ಭಗವಂತನನ್ನು ಅರಿಯುವಂತಹ ಗುರು ಹಿರಿಯರೇನಿದ್ದಾರಲ್ಲ, ಆ ಗುರು ಹಿರಿಯರನ್ನೇ ಅರಿಯದ ಮೂಢಮತಿ ನಾನು. ತರ್ಕ ಅರಿಯದ ಮೂಢಮತಿ ಮಾತ್ರ ಅಲ್ಲ, ಆ ತರ್ಕವನ್ನು ತಿಳಿದಂತಹ ಗುರು ಹಿರಿಯರು ಯಾರಿದ್ದಾರೆ ಅವರನ್ನೂ ಅರಿಯುವ ಬುದ್ಧಿ ನನ್ನಲ್ಲಿ ಇಲ್ಲ ಅಂತಾರೆ ಕನಕದಾಸರ ವಿನಯ. ನೋಡಿ ಎಷ್ಟು ಅದ್ಭುತವಾಗಿ ಇದೆ. ಆದ್ದರಿಂದ ಅಂತಹ ಮೂಢಮತಿಯನಗೆ ಇದನ್ನೇ ಮತ್ತೆ ನಮ್ಮ ಟೀಕಾಕೃತ್ಪಾದರು ಕೂಡ ಶ್ರೀಮನ್ಯಾಯ ಸುಧೆಯಲ್ಲಿ ಬೇಡಿಕೊಳ್ತಾರೆ. ನ ಶಬ್ದಾಬ್ಧೌ ಗಾಢ ನ ಚ ನಿಗಮ ಚರ್ಚಾಸು ಚತುರ ನ ಚ ನ್ಯಾಯೇ ಪ್ರೌಢ ನ ಚ ವಿದಿತ ವೇದ್ಯ ಅಪಿ ವಯಂ ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನ ಮಾನ್ಯಾಸ್ಮ ಕಿಮಪಿ ಚ ವದಂತೋಪಿ ಮಹತಾಂ. ನ ಶಬ್ದಾಬ್ಧೌ ಗಾಢ, ಶಬ್ದಗಳ ರಾಶಿಗಳ ಬಗ್ಗೆ ನನಗೆ ಗೊತ್ತಿಲ್ಲ. ನಚ ನಿಗಮ ಚರ್ಚಾಸು ಚತುರ, ವೇದಗಳ ಬಗ್ಗೆ ನನಗೆ ಗೊತ್ತಿಲ್ಲ. ನಚ ನ್ಯಾಯೇ ಪ್ರೌಢ, ತರ್ಕದ ಬಗ್ಗೆ ಜ್ಞಾನ ಇಲ್ಲ. ನಚ ವಿದಿತ ವೇದ್ಯ ಅಪಿ ವಯಂ, ನನಗೇನೂ ತಿಳಿದಿಲ್ಲ. ಆದರೂ ಶ್ರೀಮನ್ಯಾಯ ಸುಧಾ ಅನ್ನುವಂತಹ ಗ್ರಂಥವನ್ನು ಮಾಡ್ತಾ ಇದ್ದೀರಲ್ಲ, ಯಾಕೆ ಅಂತ ಕೇಳಿದರೆ ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಕರುಣೆಯ ಬಿಂದು ಏನಿದೆ, ಆ ಬಿಂದುವಿನಿಂದ ಇಂತಹ ಗ್ರಂಥದ ರಚನೆ ಆಗ್ತಾ ಇದೆ ಎನ್ನುವುದಾಗಿ ತಮ್ಮ ವಿನಯವನ್ನು ಟೀಕಾಕೃತ್ಪಾದರಂತಹ ಮಹಾನುಭಾವರು ಏನು ತೋರಿಸಿದ್ದಾರೆ ಅದನ್ನೇ ಕನಕದಾಸರು ಇಲ್ಲಿ ತೋರಿಸಿ ಕೊಡ್ತಾ ಇದ್ದಾರೆ. ಅಂದ ಮೇಲೆ ಈ ಭಗವಂತ ಆದರೂ ಕೂಡ ಆದಿಮೂರುತಿ. ಯಾಕೆ ಅಂದರು ಆದಿಮೂರುತಿ ಅಂತ? ಈ ಜನ್ಮದವನೋ ಈ ವರ್ಷದವನೋ ಆಗಿಬಿಟ್ರೆ ನಾವೇನಾದರೂ ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪವಾದರೂ ಅರ್ಥವಾಗಬಹುದು.
ನಮ್ಮ ಕಾಲದೊಳಗೆ ಇದ್ರೆ ಹೇಳ್ರಿ ಅವರೆಲ್ಲ, ನಮಗೆಲ್ಲ ಗೊತ್ತದ, ಅವರೆಲ್ಲ ನಮ್ಮ ಕಾಲದೊಳಗೆ ಇದ್ರು. ನಾವಿಬ್ರು ಸಹಪಾಠಿಗಳು, ನಾವು ಒಂದೇ ಊರಿನವರು, ಅಥವಾ ನಾವು ಅಲ್ಲಿ ಇಲ್ಲಿ ಭೇಟಿ ಆಗ್ತಾ ಇದ್ದೀವಿ. ಸುಧಾಮಂಗಳದಲ್ಲೋ ಮಹಾಸಮಾರಾಧನೆಯಲ್ಲೋ ಮತ್ತೆ ಚಾತುರ್ಮಾಸ್ಯದಲ್ಲೋ ಭೇಟಿ ಆಗ್ತಾ ಇದ್ವಿ ಅಂತ ಹೇಳಿಕೊಳ್ಳಬಹುದು. ಆದರೆ ಭಗವಂತ ಇವತ್ತು ನಿನ್ನೆಯವನಲ್ಲ, ಅವನು ಆದಿಮೂರುತಿ. ಆದಿಮೂಲ ನಿನ್ನ ಪಾದ, ದಾಸರಂತಾರಲ್ಲ, ಆದರದಿಂದಲಿ ಕಾಯೋ ಸೋದರ ಮಾವನ ವೈರಿ ಮೇದಿನಿಪತಿಯೇ ನಿನ್ನಾರಾಧನೆ ಮಾಡಿಸೋ ಹರಿಯೇ. ಯಾಕೆ? ಪಂಕಜಾಕ್ಷ ಮುಕುಂದ ಮಾಧವ ಕಿಂಕರಾಮರ ವಂದ್ಯ ಶ್ರೀಹರಿ, ಸಂಕಟಗಳನ್ನು ಕಳೆದು ಬಿಂಕದಿಂಪರಿಪಾಲಿಪ ವೆಂಕಟ ವಿಠಲ ನಿನ್ನಾರಾಧನೆ ಮಾಡಿಸೋ ಹರಿಯೇ. ನಿನ್ನ ಹೊರತು ಪೊರೆವರ ನಾನರಿಯೇ ಹರಿಯೇ. ಆದಿಮೂಲ ನಿನ್ನ ಪಾದ. ದಾಸರು ಯಾಕೆ ಆದಿಮೂಲ ಅಂದ್ರು? ಕೇವಲ ನಿನ್ನಾರಾಧನೆ ಮಾಡಿಸೋ ಹರಿಯೇ ಅಂತ ಪ್ರಾರ್ಥನೆ ಮಾಡಿದ್ದು, ಇದು ಒಂದು ಜನ್ಮಕ್ಕೆ ಮಾತ್ರ ನಿನ್ನ ಆರಾಧನೆ ಮಾಡುವಂತೆ ಆಗಬಾರದು. ನೀನು ಆದಿಮೂರುತಿ, ಆದಿಮೂಲ. ನೀನು ನನಗೆ ಎಷ್ಟೆಷ್ಟು ಜನ್ಮಗಳನ್ನು ಮೊದಲಿನಿಂದ ಕೊಡ್ತಾ ಬಂದಿದ್ದೀಯೋ, ಮುಂದೆಷ್ಟು ಜನ್ಮಗಳನ್ನು ನನಗಾಗಿ ಕೊಡ್ತೀಯೋ, ಆ ಎಲ್ಲ ಜನ್ಮಗಳಲ್ಲಿ, ಜನ್ಮಾಂತರಗಳಲ್ಲಿ ನಿನ್ನಾರಾಧನೆ ಮಾಡಿಸೋ ಹರಿಯೇ. ಯಾಕೆ? ನೀನು ಆದಿಮೂರುತಿ, ಆದಿಮೂಲ. ಹಿಂದಿಂದೂ ಗೊತ್ತಿದೆ, ಪ್ರೆಸೆಂಟೂ ಗೊತ್ತಿದೆ. ಯದ್ಭೂತಂ ಯಚ್ಚ ಭವ್ಯಂ ಉದಾಮೃತತ್ವೇಷಾಣ ಯದನ್ನೇನ ತಿರೋಹತಿ. ನಿನ್ನೇದೂ ಗೊತ್ತಿದೆ, ಹಿಂದಿನದೂ ಗೊತ್ತಿದೆ, ಪ್ರೆಸೆಂಟ್ ಗೊತ್ತಿದೆ, ಫ್ಯೂಚರೂ ಗೊತ್ತಿದೆ. ಒಬ್ಬರ ಬಗ್ಗೆ ಅಲ್ಲ, ಲಕ್ಷ್ಮೀದೇವಿಯಿಂದ ಆರಂಭ ಮಾಡಿಕೊಂಡು ತೃಣಜೀವದ ಪರ್ಯಂತರವಾಗಿ ಎಲ್ಲವನ್ನ ಅರಿಯುವ ಮಹಾನುಭಾವ ಆದಿಮೂರುತಿ. ಈ ಜನ್ಮದಲ್ಲಿ ನನಗೆ ಬುದ್ಧಿ ಇಲ್ಲ, ಈ ಜನ್ಮದಲ್ಲಿ ಜ್ಞಾನೋದಯವನ್ನ ಮಾಡಿಸು ಅಂತ ಕೇಳುವುದಲ್ಲ. ನೀನು ಆದಿಮೂರುತಿ, ನನಗೆ ಎಷ್ಟೆಷ್ಟು ಜನ್ಮಗಳು ಬಂದಿದೆ ಅದರ ಜ್ಞಾನವೇ ನನಗಿಲ್ಲ, ಆದರೆ ನಿನಗೆಲ್ಲ ಗೊತ್ತಿದೆ. ಯಾವ ಜನ್ಮದಲ್ಲಿ ಏನು ತಪ್ಪು ಮಾಡಿದ್ದೇನೆ, ಏನು ಒಳ್ಳೆಯದನ್ನ ಮಾಡಿದ್ದೇನೆ, ಅದಕ್ಕೆ ತಕ್ಕಂತೆ ಎಲ್ಲ ರೀತಿಯಾದಂತಹ ಕರ್ಮಗಳನ್ನು ಮಾಡಿಸುವ ಮಹಾನುಭಾವ ನೀನು. ಅಂದ ಮೇಲೆ ಆದಿಮೂರುತಿ ನೀನು. ಇಷ್ಟೆಲ್ಲ ತಿಳಿದಂತಹ ನೀನು ಕರುಣೋದಯವನು ಹೃದಯಾಂಗಣದಿ, ನನ್ನ ಬಿಂಬರೂಪಿಯಾದಂತಹ ನೀನು ಹೃದಯಾಂಗಣದಿ. ಯಾಕೆ ಅಂದರೆ ನಿನ್ನ ಬಿಂಬ ದರ್ಶನವನ್ನು ಮಾಡಿಸು. ಬಿಂಬಮೂರುತಿಯ ದರ್ಶನವನ್ನು, ನಿನ್ನ ಬಿಂಬಮೂರುತಿ, ನೀನೇ ಒಬ್ಬ ಬಿಂಬ, ಆ ಬಿಂಬನ ದರ್ಶನವನ್ನು ನನಗೆ ಮಾಡಿಸು ಅನ್ನುವುದಕ್ಕಾಗಿ ಹೃದಯಾಂಗಣದಿ ಅಂತ ದಾಸರಂದಿದ್ದು. ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ಎಂದಿದ್ದಾರಲ್ಲ, ಹಾಗೆ ಹೃದಯಾಂಗಣದಿ ಜ್ಞಾನೋದಯವನ್ನಿತ್ತು ವಿನಗಿತ್ತು ರಕ್ಷಿಸೋ ನಮ್ಮನು ಅನವರತ. ಅದಕ್ಕಾಗಿ ಈ ಜ್ಞಾನವನ್ನು ನನ್ನ ಹೃದಯಾಂಗಣದಲ್ಲಿ ಮಾಡಿ ನನಗೆ ರಕ್ಷಣೆ ಮಾಡು, ಅಂದರೆ ಅಪರೋಕ್ಷ ಜ್ಞಾನವನ್ನು ಕೊಡು. ಇದೆ ಭಾರ ಹಾಕುತ್ತಿರುವೆ ನಿನಗೆ ನಾರಸಿಂಹನೇ ಎಂದಿದ್ದಾರಲ್ಲ. ಯಾಕೆ ಭಾರ ಹಾಕುತ್ತಿರುವೆ ಎಂದಿದ್ದಾರೆ ಅಂದರೆ, ಕಲಿಯುಗದಲ್ಲಿ ಬಿಂಬಮೂರುತಿಯ ದರ್ಶನ ಆಗುವವರೆಗೂ ನಮ್ಮ ಬಿಂಬ ನರಸಿಂಹ ಅಂತ ತಿಳಿದು ಉಪಾಸನೆ ಮಾಡಬೇಕ್ರಿ. ಅದಕ್ಕಾಗಿ ದಾಸರು ಅಲ್ಲಿ ಅಂದಿದ್ದು, ಭಾರ ಹಾಕುತ್ತಿರುವೆ ನಿನಗೆ ನಾರಸಿಂಹನೇ. ಸಂಚಿತಾದ ಪಾಪಗಳನ್ನು, ಕಿಂಚಿತಾದ ಪೀಡೆಗಳನ್ನು ಮುಂಚಿತಾಗಿ ಕಳೆದು ಪರೆಯೋ ಸ್ವಾಮಿ ಅಚ್ಯುತ. ಹೀಗಾಗಿ ಆ ಭಗವಂತ ನಮ್ಮನ್ನು ನಿರಂತರವಾಗಿ ರಕ್ಷಣೆ ಮಾಡಲಿ. ಹೇ ಭಗವಂತ, ಜ್ಞಾನೋದಯವನ್ನು ನನಗೆ ಮಾಡು. ಈ ಹೃದಯಾಂಗಣದಲ್ಲಿ ಜ್ಞಾನ ಅಂತಂದರೆ ನಿನ್ನ ಜ್ಞಾನ, ಇದರ ಅರ್ಥ ಅಪರೋಕ್ಷ ಜ್ಞಾನ, ಅದು ಬರುವಂತೆ ಮಾಡು. ವೇದವ ಓದಿದರೇನು, ಶಾಸ್ತ್ರವ ಪಾಡಿದರೇನು, ಕಾಡಿ ಕಾದಾಡಿ ಗೆದ್ದರೇನು, ಜ್ಞಾನವಿಲ್ಲದೆ ಮೋಕ್ಷವಿಲ್ಲ, ಏನಾದರೇನು ಮೋಕ್ಷವಿಲ್ಲ, ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಅದಕ್ಕೆ ನೋಡಿ, ವೇದವ ಓದಿದರೇನು, ಶಾಸ್ತ್ರವ ಪಾಡಿದರೇನು, ಕಾಡಿ ಕಾದಾಡಿ ಗೆದ್ದರೇನು. ಕಾಡಿ ಕಾದಾಡಿ ಗೆಲ್ಲೋದು ಅಂದರೆ ತರ್ಕದ ಮೂಲಕವಾಗಿ. ಅದಕ್ಕೆ ವೇದವ ಓದಿದರೇನು, ಶಾಸ್ತ್ರವ ತಿಳಿದರೇನು, ಕಾಡಿ ಕಾದಾಡಿ ತರ್ಕದ ಮೂಲಕವಾಗಿ ಗೆದ್ದರೇನು. ಇಷ್ಟೆಲ್ಲ ನನಗೆ ತಿಳಿದಿಲ್ಲ ಅಂತಹ ಮೂಢಮತಿ. ಆದರೆ ಒಂದು ವೇಳೆ ನಿನ್ನ ಅನುಗ್ರಹದಿಂದ ತಿಳಿದರೆ, ನಿನ್ನ ಜ್ಞಾನ ಇಲ್ಲ ಅಂದರೆ ಮೋಕ್ಷ ಸಿಗೋದಿಲ್ಲ. ಅದಕ್ಕೆ ಅಪರೋಕ್ಷ ಜ್ಞಾನವನ್ನು ಹೃದಯಾಂಗಣದಿ ಮಾಡು ಅನ್ನುವ ಸಣ್ಣದಾದಂತಹ
ಪ್ರಾರ್ಥನೆ ಅದು ದೇವರ ವಿಷಯದಲ್ಲಿ, ಅದು ನಮಗೆ ದೊಡ್ಡದೇ ಪ್ರಾರ್ಥನೆ. ಅಂತಹ ಪ್ರಾರ್ಥನೆಯನ್ನು ಕನಕದಾಸರು ಮಾಡಿ ನಾನು ಮೂಢಮತಿ ಅನ್ನುವುದಾಗಿ ತಮ್ಮ ವಿನಯವನ್ನು ದಾಸರು ತೋರಿಸಿದ್ದಾರೆ. ವೇದಶಾಸ್ತ್ರ ಪುರಾಣ ಪುಣ್ಯದ ಹಾದಿಯನು ನಾನರಿಯೇ ತರ್ಕದ ವಾದದಲ್ಲಿ ಗುರು ಹಿರಿಯರರಿಯದ ಮೂಢಮತಿಯನಗೆ ಆದಿಮೂರುತಿ ನೀನು ನೆರೆ ಕರುಣೋದಯನು ಹೃದಯಾಂಗಣದಿ ಧ್ಯಾನೋದಯವೆನಗಿತ್ತು ರಕ್ಷಿಸೋ ನಮ್ಮನವರತ ನಮ್ಮನವರತ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ.